ಈಗ ಜಾಕ್ ಸ್ಪಾರೋ ಲುಕ್ಕಲ್ಲಿ ಟೈಟಾನಿಕ್ ಸಾಂಗ್ಗೆ ಹಾಡಿರುವಂತ ಈ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನಮ್ಮ ಜಡ್ಜಸ್ ಹತ್ರ ಕೇಳೋಣ, ನಮ್ಮ ಸ್ಪಾರೋ ಹತ್ರ ಕೇಳೋಣ. ರಕ್ಷಿತಾ ಮೇಡಮ್. ಐ ಥಾಟ್ ಇಟ್ ವಾಸ್ ಡನ್ ವೆರಿ ವೆಲ್. ತುಂಬಾ ಚೆನ್ನಾಗಿತ್ತು. ಪೈರೇಟ್ಸ್ ಅವರಿಬ್ರು ಕಳ್ತನ ಮಾಡಕ್ ಬರ್ತಾರೆ, ಆ ಹುಡುಗಿ ಅವನಿಗೆ ಲವ್ ಅಲ್ಲಿ ಬೀಳ್ತಾಳೆ. ವೆರಿ ಕ್ಯೂಟ್ ಅನ್ಸ್ತು ನನಗೆ. ಸೆಟ್ ಪ್ರಾಪರ್ಟಿ ಆ ಯೂಸ್ ಮಾಡಿರೋ ರೀತಿ, ದ ವೇ ಆಲ್ ಪುಟ್ ವೀಲ್ಸ್ ಆನ್ ದ ಬೋಟ್, ಅದರಲ್ಲೂ ಏನಾದರೂ ಟ್ರೈ ಮಾಡಿದ್ದೀರಾ. ಇಟ್ ವಾಸ್ ಅ ಗುಡ್ ಅಟೆಂಪ್ಟ್, ಡೆಫಿನೆಟ್ಲಿ ಚೆನ್ನಾಗಿತ್ತು. ಬಟ್ ನಿವೇದಿತಾಸ್ ಎಕ್ಸ್ಪ್ರೆಷನ್ ವಾಸ್ ವೆರಿ ನೈಸ್, ಪೂಜಿತ್ಸ್ ಎಕ್ಸ್ಪ್ರೆಷನ್ ವಾಸ್ ವೆರಿ ನೈಸ್. ಇಬ್ರು ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ರಾಘು. ಸುಮಾರು ರಿಸ್ಕ್ಗಳು ತಗೊಂಡು ಒಂದು ಒಳ್ಳೆ ಕಥೆನ ಪ್ರೆಸೆಂಟ್ ಮಾಡಿದ್ರಿ. ಡಿಸೈನಿಂಗ್ ಚೆನ್ನಾಗಿತ್ತು, ಕೊರಿಯೋಗ್ರಫಿ ಚೆನ್ನಾಗಿತ್ತು, ನಿಮ್ಮ ಎನರ್ಜಿ ಕೂಡ ಚೆನ್ನಾಗಿತ್ತು. ನಿವೇದಿತಾ ವಾಸ್ ಸೂಪರ್. ಅಂದ್ರೆ ಅವ್ರು ಬಹಳ ಕಾನ್ಫಿಡೆಂಟ್ ಆಗಿದ್ಲು, ಬಹಳ ಮುದ್ದಾಗಿ ತುಂಬಾ ಎಕ್ಸ್ಪ್ರೆಸಿವ್ ಆಗಿ ಡಾನ್ಸ್ ಮಾಡಿದ್ರು. ವೆರಿ ನೈಸ್, ಇಟ್ ವಾಸ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಜಕ್ಕೂರ್ನ ಜಾಕ್ ಸ್ಪಾರೋ, ಥ್ಯಾಂಕ್ ಯು. ಬಹಳ ಒಳ್ಳೆ ಕಾನ್ಸೆಪ್ಟು. ಏನಕ್ಕೆ ಒಳ್ಳೆ ಕಾನ್ಸೆಪ್ಟು ಅಂದರೆ, ಜಗಳ ಆಡೋದನ್ನ ಒಳ್ಳೆ ಕಾನ್ಸೆಪ್ಟು ಅಂತ ಹೇಳ್ತಿಲ್ಲ, ಆದರೆ ಆ ಜಗಳ ಯಾತಕ್ಕೋಸ್ಕರ ಆಗುತ್ತೆ, ಆ ಜಗಳ ನಿಲ್ಲಬೇಕು ಅಂದರೆ, ಜೀವನ ಎಲ್ಲರೂ ಬದುಕು ಸ್ವಲ್ಪ ನೆಮ್ಮದಿಯಾಗಿ ಹೋಗ್ಬೇಕು ಅಂದ್ರೆ ಏನು ಮಾಡಬೇಕು, ಈಗೋ ಅನ್ನೋದನ್ನ ಪಕ್ಕದಲ್ಲಿಟ್ಟು ನಾವು ಬದುಕಬೇಕಾಗುತ್ತೆ. ಸೊ ಆ ಈಗೋ ಅನ್ನೋದನ್ನ ನೀಟಾಗಿ ಭಾಳ ಒಳಗಡೆ ತಂದು ಕೊರಿಯೋಗ್ರಫಿಲಿ ಅದನ್ನ ಮರ್ಜ್ ಮಾಡಿ, ಒಂದು ಈಗೋ ಅನ್ನೋದು ಯಾರು ಸಾರಿ ಕೇಳಬೇಕು ಅಂತ ಹೋದ್ರೂ ಕೂಡ ಹೇಗೆ ಬಿಡೋದಿಲ್ಲ ಈಗೋ ಅನ್ನೋ ವಿಚಾರನ ಒಂದು ಒಳ್ಳೆ ಕೊರಿಯೋಗ್ರಫಿ ಜೊತೆಗೆ ಮಿಕ್ಸ್ ಮಾಡಿದ್ದೀರಾ. ಅಂಜಲಿ ಮತ್ತೆ ಅಜಯ್ ತುಂಬಾ ನೀಟಾಗಿ ಡಾನ್ಸ್ ಮಾಡಿದ್ದೀರಾ. ಐ ಆಮ್ ವೆರಿ ಶ್ಯೂರ್ ಈ ಎಪಿಸೋಡ್ ಟೆಲಿಕಾಸ್ಟ್ ಆದಾಗ, ಈ ಪರ್ಫಾರ್ಮೆನ್ಸ್ ನೋಡಿದಾಗ ಸುಮಾರು ಜನರ ಮನೆಯಲ್ಲಿ ಒಂದು ಒಳ್ಳೆ ರೀತಿಯ ಬದಲಾವಣೆ ಆಗುತ್ತೆ. ಯಾರು ಒಂದು ಹೆಜ್ಜೆ ಮುಂದೆ ಇಟ್ಟು ಒಂದು ಕ್ಷಮೆ ಕೇಳ್ತಾರೆ, ಅವ್ರ ಬದುಕು ಚೆನ್ನಾಗಾಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಥ್ಯಾಂಕ್ ಯು ದ ಫ್ಯಾಮಿಲಿ ಮ್ಯಾನ್ ರಾಘು. ಈಗ ಇದು ಅಂಜಲಿ, ಲಾಸ್ಟ್ ವೀಕು ರುದ್ರಂದು ಫ್ಯಾನ್ ಅಂತ ನೀವು ಹೇಳಿದ್ಮೇಲೆ ನಮಗೆ ಬಹಳಷ್ಟು ಕರೆಗಳು ಬಂದಿದೆ. ಕರೆಗಳು, ಅದು ಹೆಣ್ಮಕ್ಳು ಕರೆಗಳು ತುಂಬಾ ಬಂದಿದೆ. ಮೆಸೇಜ್ ಮೇಲೆ ಮೆಸೇಜ್ ಬಂದಿದೆ. ಒಂದು ಮೆಸೇಜ್ ಮಾತ್ರ ನಿಮಗೆ ತೋರಿಸ್ಬೇಕು ಅಂತ ನಾವು ತಂದಿದ್ದೀವಿ. ಚೀಫ್ ಗೆಸ್ಟ್ ಆಫ್ ದಿಸ್ ಮ್ಯಾರೇಜ್ ಅಂತೆ. ಹೌ ಸ್ಯಾಡ್ ಅಂಜಲಿ. ಅಲ್ಲ ಮೇಡಮ್, ರುದ್ರ ಮತ್ತೆ ಬೃಂದಾ ಮದುವೆ ಆದ್ರೆ ಅಲ್ಲಿ ಡಾನ್ಸ್ ಮಾಡಕ್ಕೆ ಅಂಜಲಿ ಅವರು ಗೆಸ್ಟ್ ಆಗಿ ಹೋಗ್ತಾರಂತೆ. ಎಷ್ಟು ನೋವಾಗಿರ್ಬೇಡ ಮೇಡಮ್ ಆ ಹುಡುಗಿಗೆ. ಅಂಜಲಿ, ಇದನ್ನ ನೋಡಿ ನಿಂಗೆ ಏನಾದ್ರು ಹೇಳ್ಬೇಕು ಕೇಳ್ಬೇಕು ಅಂತ ಅನ್ಸ್ತಾ ಇದೆಯಾ? ಹಾ, ಹೇಳ್ಮ. ಮಾಸ್ಟರ್ಗೆ. ರುದ್ರ ಇಲ್ಲಿ ಪಕ್ಕದಲ್ಲಿ ಬರ್ಬೇಕಂತೆ, ಬಾರು. ಮಾಸ್ಟರ್, ಬೆಳಗ್ಗೆ ಆದರೆ ಕಾಫಿ ಆಗಿ, ಮಧ್ಯಾಹ್ನ ಆದರೆ ಮಜ್ಜಿಗೆ ಆಗಿ, ಸಂಜೆ ಆದರೆ ಜ್ಯೂಸ್ ಆಗಿ, ನೈಟ್ ಆದರೆ ಓಲ್ಡ್ ಮಾಂಕ್ ಆಗಿ, ಯಾವಾಗಲೂ ಇರುವೆ ನಿಮ್ಮ ಜೊತೆಯಾಗಿ. ಈ ಕವಿತೆಗೆ ನಿನ್ನ ರಿಪ್ಲೈ ಏನು? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರುದ್ರ. ಜನೇಜಿ ಅಭಿ ಸ್ಕೋರ್ ದೇಗಾ 8.5. ರಕ್ಷಿತಾ ಮ್ಯಾಮ್ 8.5. ರಾಘು 8.5. ಚಿನ್ನಿ ಮಾಸ್ಟರ್ 8. 33.5 ನಿಮ್ಮ ಟೋಟಲ್ ಸ್ಕೋರ್. ಗುಡ್ ಲಕ್. ಥ್ಯಾಂಕ್ ಯು. ನವಿಲಿನ ಸಂಶೋಧಕ ವಿಜಯ ರಾಘವೇಂದ್ರ. ಶಶಾಂಕನ ಆಪ್ತಿ, ನಿಮ್ಮ ಇಡೀ ಹಾಡಿನ ಕೊರಿಯೋಗ್ರಫಿ ತುಂಬಾನೇ ಚೆನ್ನಾಗಿತ್ತು. ಆ ಸಣ್ಣ ಅಷ್ಟೇ ಒಂದು ಕನ್ಫೈನ್ಡ್ ಜಾಗದಲ್ಲಿ ಅಷ್ಟೊಂದು ಕೊರಿಯೋಗ್ರಫಿ ಅದನ್ನ ಬಹಳ ನೀಟಾಗಿ ಯೂಸ್ ಮಾಡ್ಕೊಂಡಿದ್ದು. ಇಡೀ ಹಾಡನ್ನ ಪ್ರೆಸೆಂಟ್ ಮಾಡಿರೋ ರೀತಿ ಇತ್ತಲ್ಲ, ತುಂಬಾ ಚೆನ್ನಾಗಿತ್ತು. ಇಡೀ ಹಾಡಿರೋದು ಲಿರಿಕ್ ಹುಡುಗಂದಿದ್ರು ಕೂಡ ಇಡೀ ಎಕ್ಸ್ಪ್ರೆಷನ್ ನೀವು ಕ್ಯಾರಿ ಮಾಡ್ತೀರಾ. ಸೊ ಅದನ್ನ ಬಹಳ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀರಾ. ವೆರಿ ವೆಲ್ ಡನ್. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸಂಶೋಧಕರೇ. ಅರ್ಜುನ್ ಸರ್. ಐಡಿಯಾ ವಾಸ್ ವೆರಿ ಗುಡ್, ಕೊರಿಯೋಗ್ರಫಿ ವಾಸ್ ಟೂ ಗುಡ್. ನನಗೆ ಮೂಮೆಂಟ್ ಆಫ್ ವಾಟರ್ ಯಾವಾಗ ಬರಬೇಕು, ಯಾವಾಗ ಆಫ್ ಆಗಬೇಕು, ಎವ್ರಿಥಿಂಗ್ ವಾಸ್ ಸೋ ನೀಟ್ಲಿ ಪ್ಲಾನ್ಡ್. ಅಂದ್ರೆ ಆ ಮೂಮೆಂಟ್ ಜೊತೆ ವಾಟರ್ ಸಿಂಕ್ ಮಾಡೋ ಐಡಿಯಾ ಆಯ್ತಲ್ಲ, ಇಟ್ ವಾಸ್ ರಿಯಲಿ ಗುಡ್. ಲೈವ್ ಅಲ್ಲಿ ಮಾಡೋದು ಇಟ್ಸ್ ನಾಟ್ ಈಸಿ ಅಂಡ್ ಖಂಡಿತ ಇಟ್ ವಾಸ್ ಬ್ಯೂಟಿಫುಲ್ ಅಟೆಂಡ್ ಬೈ ಯು ಬೋತ್. ಎರಡನೇ ಮಾತೇ ಇಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಜನಿಯಾಜಿ. ಅಲ್ಲ ರವಿ ತುಂಬ ಚೆನ್ನಾಗಿತ್ತು ನಿಮ್ಮ ಸೂಪರ್. ನನಗೆ ಭಾಳ ಇಷ್ಟ ಆಯಿತು ಟೋಟಲಿ, ಬಿಕಾಸ್ ಅವ್ರ ಎಫರ್ಟು, ದೆನ್ ಎಸ್ಪೆಷಲಿ ಆ ಸೆಟ್ ಡಿಸೈನಿಂಗು ಎಲ್ಲ ಚೆನ್ನಾಗಿತ್ತು. ಶಶಾಂಕ್ಗೆ ಯುವರ್ ಶೋಲ್ಡರ್ಸ್ ಆ್ಯಂಡ್ ನೆಕ್ ಇಸ್ ವೆರಿ ಸ್ಟ್ರಾಂಗ್. ನಿಮ್ಮ ಅಪ್ಪರ್ ಪೋರ್ಷನ್ ಭಾಳ ಚೆನ್ನಾಗಿದೆ, ಯಾಕಂದ್ರೆ ತುಂಬಾ ಈಸಿಯಾಗಿ ಕಂಟ್ರೋಲ್ ಮಾಡ್ತೀವಿ, ಎಲ್ಲೂ ಸ್ಟ್ರೈನ್ ಕಾಣಲ್ಲ ಮುಖದಲ್ಲಿ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಯೂಶಲಿ ಫಿಲ್ಮ್ಸ್ ಎಲ್ಲ ಅಂದ್ರೆ ನಾವು ರೋಪ್ ಹಾಕೊಂಡು ಮಾಡ್ಬಿಡ್ತೀವಿ, ಬಟ್ ರೋಪ್ ಇಲ್ಲದೆ ನೀವು ಒರಿಜಿನಲ್ ಮಾಡೋದಿದೆಯಲ್ಲ, ದಟ್ಸ್ ನಾಟ್ ಅ ಈಸಿ ಜಾಬ್. ಒಂದೇ ಶಾರ್ಟಲ್ಲಿ ಮಾಡೋದು ಭಾಳ ಕಷ್ಟ. ಭಾಳ ಚೆನ್ನಾಗಿತ್ತು. ಆಪ್ತಿ, ಯು ಆರ್ ವೆರಿ ಗುಡ್ ಟುಡೇ. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿ ಮಾಡಿದ್ರಿ. ಎಕ್ಸ್ಪ್ರೆಷನ್ನು
ಸ್ಟ್ರೈನ್ ಇಲ್ಲ, ಬಹಳ ಕ್ಯೂಟ್ ಮಾಡಿದ್ರಿ, ಚೆನ್ನಾಗೂ ಕಾಣ್ತಿದ್ದೀರಿ ಅವಾಗ. ಓಕೆ, ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಅಣ್ಣ. ಹಾಗಾದ್ರೆ ಶಶಾಂಕ್ ಆಪ್ತಿ ಅವರ ಈ ಪರ್ಫಾರ್ಮೆನ್ಸ್ಗೆ ನಮ್ಮ ಜಡ್ಜಸ್ ಸ್ಕೋರ್ಸ್ ಏನು ಅಂತ ನೋಡೋಣ. ಜರಿಯಾಜಿ 8.5, ರಕ್ಷಿತಾ ಮ್ಯಾಮ್ 8.5, ರಾಘು 9, ಚಿನಿ ಮಾಸ್ಟರ್ 8.5. ನಿಮ್ಮ ಟೋಟಲ್ ಸ್ಕೋರ್ಸ್ 34.5. ಕಂಗ್ರ್ಯಾಚುಲೇಷನ್ಸ್. ನಾವು ಕೇಳಿರೋಂಥ ಒನ್ ಆಫ್ ದ ಬೆಸ್ಟ್ ಮೆಸೇಜ್, ದುಡ್ಡನ್ನ ನಾವು ಸಂಪಾದನೆ ಮಾಡಬೇಕು, ದುಡ್ಡು ನಮ್ಮನ್ನ ಸಂಪಾದನೆ ಮಾಡಬಾರ್ದು ಅಂತ. ದುಡ್ಡು ಬಿಟ್ಟು ಹೋದ್ರೆ ಸಂಪಾದನೆ ಮಾಡ್ಬೋದು, ಆದರೆ ಪ್ರೀತಿಸೋರು ಬಿಟ್ಟು ಹೋದ್ರೆ ಖಂಡಿತ ಮತ್ತೆ ಅವ್ರನ್ನ ಸಂಪಾದಿಸೋದಕ್ಕೆ ಆಗದೇ ಇಲ್ಲ ಅನ್ನೋ ಒಂದು ಸೂಪರ್ ಆಗಿರುವಂಥ ಒಂದು ಮೆಸೇಜ್ ಜೊತೆ ಇವತ್ತು ಚಂದನ್ ಹಾಗೂ ನಮ್ಮ ರಾಣಿ ಏನ್ ಸಖತ್ತಾಗಿ ಡಾನ್ಸ್ ಮಾಡಿದ್ದಾರೆ ಅಂತಂದ್ರೆ ಪವನ್ ಮಾಸ್ಟರ್, ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ರಾಘು, ನಿಮ್ಗೆ ಹೇಗನ್ಸ್ತು ಈ ಪರ್ಫಾರ್ಮೆನ್ಸ್? ಚಂದನ್, ರಾಣಿ ಆ್ಯಂಡ್ ಪವನ್ ಮಾಸ್ಟರ್, ಇದು ಒಂದು ಅದ್ಭುತ ಟೀಮ್ ವರ್ಕ್. ಥ್ಯಾಂಕ್ ಯು ಸರ್. ಕೊರಿಯೋಗ್ರಫಿ ಜೊತೆಗೆ ಒಂದು ಡೈರೆಕ್ಷನ್ ಇರಬೇಕು, ಇಲ್ಲಾಂದರೆ ಈ ಥರ ಎಫೆಕ್ಟ್ ಬರೋದಿಲ್ಲ. ಆ್ಯಂಡ್ ಡ್ಯಾನ್ಸ್ ಮಾಡಿದ್ರೆ ಎಲ್ಲರಿಗೂ ಜೋರಾಗಿ ಚಪ್ಪಾಳೆ ಹೊಡಿರೋ ಬ್ಯೂಟಿಫುಲ್ ಟೈಮಿಂಗ್. ಆ ಟೈಮಿಂಗಿಂದ ಹಿಡಿದು, ಆ ಎಕ್ಸ್ಪ್ರೆಷನ್ಸಿಂದ ಹಿಡಿದು, ಆ ಎನರ್ಜಿಯಿಂದ ಹಿಡಿದು ಬ್ಯೂಟಿಫುಲ್. ಆಮೇಲೆ ರಾಣಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ನಿಮ್ಮ ಸಪೋರ್ಟ್ ಕೋಆರ್ಡಿನೇಷನ್ ಇಲ್ಲದೆ ಹೋಗಿದ್ರೆ ಆ ಮೆಸೇಜ್ ಕನ್ವೆ ಆಗಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಸೊ ಚಂದನ್, ಇವತ್ತು ನೀವು ನೆಕ್ಸ್ಟ್ ಲೆವೆಲಲ್ಲಿ ಪರ್ಫಾರ್ಮ್ ಮಾಡಿದ್ದೀರಾ. ಚಂದನ್ ತುಂಬಾನೇ ಸಿನ್ಸಿಯರ್ಗೆ ಒಂದು ಫೈರ್ ಇತ್ತು ನಿಮ್ಮ ಪರ್ಫಾರ್ಮೆನ್ಸಲ್ಲಿ. ಆ ಫಸ್ಟ್ ಆಫ್ ಆಲ್ ಆ ಮೆಸೇಜೇ ಒಂದು ಫೈರ್. ಸಂಪಾದನೆ ಇರಬೇಕಂತ, ಆದರೆ ಕುತ್ತಿಗೆವರೆಗೂ ಸಂಪಾದನೆ ಆದರೆ ಅದು ನಮ್ಮನ್ನು ಮ್ಯಾನೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಂತೆ ಅಂತ. ಸೊ ಈ ಥರ ಹಲವಾರು ಮೆಸೇಜ್ ನೋಡ್ತಾ ಇರ್ತೀವಿ. ಆದರೆ ನಮ್ಮ DKDಲಿ ಇಂಥ ಒಂದು ವಿಚಾರನ ಇಷ್ಟು ಸೂಕ್ಷ್ಮವಾಗಿ, ಇಷ್ಟು ಮನಸ್ಸಿಗೆ ಮುಟ್ಟ ಹಾಗೆ ಹೇಳಿದ್ದೀರಾ ಅಂತ ಹೇಳಿದ್ರೆ ಅದು ನಿಮ್ಮೆಲ್ಲರ ಶ್ರಮನೇ ಅದಕ್ಕೆ ಮುಖ್ಯ ಕಾರಣ. ಥ್ಯಾಂಕ್ ಯು ಸರ್. Chandan, I was shocked to see you performing. One man show ಅಂತಾರಲ್ಲ ಆ ಥರ ಮಾಡಿದೆ. You just killed it, Chandan. You just killed it. You are the hero for me, boss. You're the hero for me today. What an experience I had today. Pawan is back with a bang. He's back with a bang. ಥ್ಯಾಂಕ್ ಯು ಸರ್. Superb combination. Rani, you were outstanding, Rani. You were outstanding. Lighting department, Tufan macha diya, Tufan. DOP ಕೀರ್ತಿ ಸರ್. You guys were. ಥ್ಯಾಂಕ್ ಯು ಚಿನಿ ಮಾಸ್ಟರ್. ಹಾಗೇನೆ ನಮ್ಮ ಲೈಟ್ ಜಾಕಿ ನಿಶಾಂತ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪವನ್ ಮಾಸ್ಟರ್, ಇದು ಕಂಪ್ಲೀಟಾಗಿ ಒಬ್ಬ ಕೊರಿಯೋಗ್ರಾಫರ್ ಹೊಡೆದಂಥ 6 ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಎಂಥ ಹಾಡಂದರೆ, ಈ ಹಾಡಿನ ಪ್ರತಿ ಬೀಟ್ಗೂ ಕೊರಿಯೋಗ್ರಾಫ್ ಮಾಡಿದ್ರೆ, ಅಂದರೆ ಓಪನಿಂಗ್ಗೆ ಅದು ಟುಂಪಾಮ್ 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 ತಕ್ ತುಮ್, ಅದಕ್ಕೆ ಎಷ್ಟು ಚೆನ್ನಾಗಿ ಹಿಡ್ದಿದ್ರಿ ಅಂದರೆ ಎಲ್ಲನೂ ಅಷ್ಟು ಸ್ಟಿಫ್ ಮಾಡಿ ಆ ಬೀಟ್ ಕರೆಕ್ಟಾಗಿ ದೇವರ್ ಲೈಕ್, ನನಗೆ ಐ ಕುಡ್ ಸಿ ಮ್ಯೂಸಿಕಲ್ ನೋಟ್ಸ್ ದೇರ್ ವೆನ್ ದೇ ಆರ್ ಪರ್ಫಾರ್ಮಿಂಗ್. ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ಮಾಸ್ಟರ್. ಚಂದನ್ ಔಟ್ಸ್ಟ್ಯಾಂಡಿಂಗ್. ನಾನು PCR ನಮ್ಮದು ತುಂಬ ಪವರ್ಫುಲ್ ಅಂದ್ಕೊಂಡಿದ್ದೆ. ನಮ್ಮ ವೇದಿಕೆ ಮೇಲೆ ಒಂದು PCR ಇದೆ, ಪವನ್, ಚಂದನ್, ರಾಣಿ, ಅದು ಇನ್ನೂ ಪವರ್ಫುಲ್.